ಯಶಸ್ವಿ ರೈತನ ಹೆಸರು ನಂಜೇಗೌಡ. ಇವರು ತೋಟದಲ್ಲಿ ಬೆಳೆದಿರ್ತಕ್ಕಂಥ ಬಾಳೆ ಇರ್ಬೋದು, ದಾಳಿಂಬೆ ಇರ್ಬೋದು, ಶ್ರೀಗಂಧ ಇರ್ಬೋದು, ಟೊಮೊಟೊ ಇರ್ಬೋದು, ಹಾಗೇ ಕರಿ ಲೀವ್ಸ್ ಇರ್ಬೋದು, ಇನ್ನುಳಿದಂತೆ ಸಾಕಷ್ಟು ಬೆಳೆಗಳನ್ನು, ಅದರಲ್ಲೂ ಪ್ರಮುಖವಾಗಿ ದ್ರಾಕ್ಷಿ ಇರ್ಬೋದು, ಈ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆದಿದ್ದಾರೆ. ಇವರು ಮೂಲತಃ ರೈತ ಕುಟುಂಬದಲ್ಲೇ ಹುಟ್ಟಿದ್ರೂ ಕೂಡ ಇವರು ರೈತರಾಗಿರಲಿಲ್ಲ. ಇವರು BBMPಯಲ್ಲಿ ರಿಟೈರ್ಡ್ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದಂಥವರು. ರಿಟೈರ್ಡ್ ನಂತರ ಕೃಷಿಗೆ ಬಂದು ಇಷ್ಟೆಲ್ಲ ಯಶಸ್ಸು ಸಾಧನೆ ಮಾಡಿದ್ದಾರೆ. ಇನ್ನು ಅವರ ದಾಳಿಂಬೆ ಕೃಷಿಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕಣ್ಣು ಹರಳುತ್ತವೆ. ಅಷ್ಟರ ಮಟ್ಟಿಗೆ ದಾಳಿಂಬೆ ಗಿಡಗಳನ್ನು ಮೇಂಟೈನ್ ಮಾಡಿದ್ದಾರೆ. ಈ ದಾಳಿಂಬೆ ಕೃಷಿಯನ್ನು ಮಾಡೋದು ಹೇಗೆ, ಪ್ರತಿಯೊಬ್ಬ ರೈತರು ಕೂಡ ದಾಳಿಂಬೆಯನ್ನು ಬೆಳೆಯಬಹುದಾ? ಬನ್ನಿ ಅವರಿಂದಾನೇ ಕೇಳಿ ತಿಳಿದುಕೊಳ್ಳೋಣ. ನನ್ನೊಟ್ಟಿಗೆ ಯಶಸ್ವಿ ರೈತರಾದಂತಹ ನಂಜೇಗೌಡರಿದ್ದಾರೆ. ಆಗಲೇ ನಾನು ಹೇಳ್ದಂಗೆ ದಾಳಿಂಬೆ ಕೃಷಿಯನ್ನು ಇವರು ಮಾಡಿರುವಂಥ ದಾಳಿಂಬೆ, ಈ ಫಲವತ್ತಾದ ದಾಳಿಂಬೆ ಭೂಮಿಯನ್ನು ನೋಡ್ತಾ ಇದ್ರೇ ಕಣ್ಣು ತಂಪು ಅನ್ನಿಸ್ತದೆ. ಸರ್ ನಮಸ್ತೆ. ನಿಜಕ್ಕೂ ಇದು ಕಷ್ಟ. ದಾಳಿಂಬೆ ಅಂದರೆ ಇದೊಂದು ಶ್ರೀಮಂತರ ಬೆಳೆ, ಇದನ್ನು ಮೇಂಟೈನ್ ಮಾಡೋದು ಕಷ್ಟ ಅನ್ನುವಂಥದ್ದು ಕೃಷಿ ರಂಗದಲ್ಲಿ ಇರ್ತಕ್ಕಂಥ ಮಾತು. ಸೊ ಈ ದಾಳಿಂಬೆ ಕೃಷಿಯನ್ನು ಯಾವ ರೀತಿ ಮಾಡಿದ್ರಿ, ಹೇಗೆ ಮಾಡಿ? ಸರ್, ದಾಳಿಂಬೆ ಕೃಷಿ ಮಾಡಬೇಕು ಅಂತ ನನಗೂ ಭಾಳ ಇಷ್ಟ ಆಯಿತು. ಎಲ್ಲರೂ ದಾಳಿಂಬೆ ಬೆಳೀತಾ ಇದ್ದಾರೆ. ನಾವು ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿಕೊಂಡು ನಾವು ಯಾಕೆ ಬೆಳಿಬಾರ್ದು ಅಂತ ಅಂದ್ಬಿಟ್ಟು ಒಂದು ಇದು ಮಾಡಿಕೊಂಡು 2 ಎಕರೆ ಭೂಮಿಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆಲ್ಲ ದಿಬ್ಬ ಪಾತಿ ಮಾಡಿಬಿಟ್ಟು ಗಿಡದಿಂದ ಸಾಲಿಂದ ಸಾಲಿಗೆ 13 ಅಡಿ ಅಂತರ ಕೊಟ್ಟೆ. ಗಿಡದಿಂದ ಗಿಡಕ್ಕೆ 9 ಅಡಿ ಅಂತರ ಕೊಟ್ಬಿಟ್ಟು ನಾನು 750 ಗಿಡನ 2 ಎಕರೆಯಲ್ಲಿ ನೆಟ್ಟೆ. ಅದು ನೆಟ್ಟಿದ್ದಾದಮೇಲೆ ಇದನ್ನು ಗಿಡ ಆಯ್ಕೆ ಮಾಡ್ಕೊಬೇಕು. ಏನು ಮಾಡೋದು, ಯಾವ ತಳಿ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿರೋ ಅಂಥವ್ರು ವಿಜಯಪುರದಲ್ಲಿ ರಾಘವೇಂದ್ರ ಸರ್ ಅಂತ ಇದ್ದಾರೆ. ಅವರು ಶ್ರೀನಿಧಿ ಎಂಟರ್ಪ್ರೈಸಸ್ ಅಂತ ಗಿಡ ಅವರು ತರಿಸ್ಕೊಡ್ತಾರೆ. ಜೈನ್ ಇದರಿಂದ, ಗುಜರಾತಿಂದ ಬರ್ತದೆ. ಇದು ಜೈನ್ ಕಂಪ್ನಿ. ಈ ತಳಿ ಬಂದು ಭಗವಾ ಅಂತ. ಈ ಭಗವಾ ತಳಿನೇ ನಾವು ಆಯ್ಕೆ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಅಂತ ಆಯ್ಕೆ ಮಾಡಿಕೊಂಡು ಅದನ್ನು ತೊಗೊಂಬಂದು ಅವ್ರ ಕಡೆಯಿಂದ ನಾವು ಈ ಒಂದು ಸಸಿಗೆ 45 ರೂಪಾಯಿ ರೇಟ್ ತೊಗೊತಾರೆ. ಆ ರೇಟ್ ತೊಗೊಂಡಂಥ ಸಸಿ ನಮಗೆ ಆರ್ಡ್ರ್ ಬುಕ್ ಮಾಡಿದ್ದಾದಮೇಲೆ 6 ತಿಂಗಳಿಗೆ ಸಸಿ ಬಂತು. ಈ ಸಸಿ ಬರೋದೇ ಅಷ್ಟು ಲೇಟಲ್ಲಿ. ಅವರೆಲ್ಲ ಕರೆಕ್ಟಾಗೆಲ್ಲ ಇದು ಮಾಡಿಬಿಟ್ಟು ಅವ್ರು ಕೊಡ್ತಾರೆ. ಆ ಸಸಿ ತಗೊಂಬಂದು ನಾವು ಇದನ್ನು ಪಾತಿ ಮಾಡಿ ಎಲ್ಲ ಮಾಡಿದ್ವಿ. ದಿಬ್ಬ ಕಟ್ಟಿ ಫಸ್ಟು ಆ ದಿಬ್ಬ ಕಟ್ಟಿ ಅದರಲ್ಲಿ ಪಾತಿ ಮಾಡಿ ಅದಕ್ಕೆ ಸಾವಯವ ಗೊಬ್ಬರಗಳೆಲ್ಲ ಹಾಕಿ ಅಳವಡಿಸಿ ಅದನ್ನು ಹದ ಮಾಡಿಕೊಂಡು ಒಂದು ಸಾರಿ ಸಸಿನ ನಾವು ನೆಟ್ವಿ. ಸಸಿ ನೆಟ್ಟಿದ್ದಾದಮೇಲೆ ಕರೆಕ್ಟಾಗಿ 14 ತಿಂಗಳು 15 ತಿಂಗಳಿಗೆ ನಾವು ಗಿಡನೆಲ್ಲ ಬೆಳೆಸ್ಕೊಂಡ್ವಿ. ಚೆನ್ನಾಗಿ ಗಿಡ ಬೆಳೆಸ್ಕೊಂಡಾದಮೇಲೆ ಫಸ್ಟ್ ನಾವು ಬೆಳೆ ಇದನ್ನು ಕಟಿಂಗ್ ಮಾಡಿ ಎಲ್ಲ ಇದು ಮಾಡಿಕೊಂಡು ಫಸ್ಟ್ ಬೆಳೆಗೆ ಬಿಟ್ವಿ ನಾವು. ಆ ಫಸ್ಟ್ ಬೆಳೆ ಬಿಡಬೇಕಾದ್ರೆ ಅದು ಎಲ್ಲ ಪ್ರೂನಿಂಗ್ ಮಾಡ್ತಾರೆ. ಗಿಡ ಪ್ರೂನಿಂಗ್ ಮಾಡಿ ಅದನ್ನು ಅವರು ಅದರಲ್ಲಿ ಪಳಗಿರೋ ಅಂಥ ಕರೆಕ್ಟಾಗಿರೋಂಥವ್ರೇ ಬರ್ತಾರೆ. ಅವರು ಬಂದು ಇದು ಮಾಡ್ತಾರೆ. ಪ್ರೂನಿಂಗ್ ಮಾಡಿದ್ದಾದಮೇಲೆ ನಮ್ಗೆ ಅವರೊಂದು ಇದು ಕೊಟ್ಟಿರ್ತಾರೆ, ಶೆಡ್ಯೂಲ್ ಕೊಟ್ಟಿರ್ತಾರೆ. ಆ ಶೆಡ್ಯೂಲ್ ಪ್ರಕಾರನೇ ನಾನು ಶ್ರೀನಿಧಿ ಎಂಟರ್ಪ್ರೈಸಸ್ ಅವರು ರಾಘವೇಂದ್ರ ಸರ್ ಅಂತ ಅವರು ನಮ್ಮ ತೋಟ ಪೂರ್ತಿ ಅವರೇ ನಿಗಾವಣೆ ಮಾಡ್ತಾರೆ. ಅವ್ರು ಬೇರೆ ಯಾರನ್ನೂ ನಾನು ಡಾಕ್ಟ್ರನ್ನ ಅವ್ರನ್ನ ಇಟ್ಕೊಂಡಿಲ್ಲ. ಡಾಕ್ಟ್ರನ್ನ ಇಟ್ಕೊಂಡಿರೋ ತೋಟಗಳೆಲ್ಲ ಫೇಲ್ಯೂರ್ ಆಗಿದ್ದಾವೆ. ಅವ್ರು ಏನು ಮಾಡ್ತಾರೆ, ಎಲ್ಲ ಬರ್ತಾರೆ, ಎಲ್ಲ ಬರ್ಕೊಟ್ಟು ಔಷಧಿಗಳು ಹೋಗ್ತಾರೆ. ಯಾವ್ದು ಕೊಡ್ದು ಈ ಥರ ಏನೂ ಇಲ್ಲ. ನಾನು ಯಾವ ಡಾಕ್ಟ್ರನ್ನೂ ಇಟ್ಕೊಂಡೆ. ನಾನೇ ಫಸ್ಟ್ ಕ್ರಾಪಲ್ಲೇ ನಾನು 750 ಗಿಡಕ್ಕೆ 13 ಟನ್ನು ಇಳುವರಿ ಬಂದಿತ್ತು. ನನಗೆ ರೇಟ್ ಸಿಕ್ಕಿರಲಿಲ್ಲ. ರೇಟ್ ಅಷ್ಟು ಕಡಿಮೆ ಸಿಕ್ತು. ರೇಟ್ ಕಡಿಮೆ ಸಿಕ್ಕಿದ್ರು ನಮಗೆ ಏನು ಆತಂಕ ಪಡೋಂಥದ್ದೇನಿಲ್ಲ. ಭಾಳಷ್ಟು ಚೆನ್ನಾಗಿ ಕೃಷಿ ಫಸಲು ಬಂತು. ಅದಕ್ಕೆ ನಮಗೆ ಖುಷಿ ಪಟ್ಕೊಂಡು ನಾವು ಇದಾಯಿದ್ವಿ. ಒಳ್ಳೆ ರೇಟ್ ಸಿಕ್ಕಿತ್ತು ಅಂದರೆ ಇನ್ನೂ ಹೆಚ್ಚಿಗೆ ಬರೋದು. ನಮಗೆ ಈ 2 ಎಕರೆಯಲ್ಲಿ ಬೆಳೆ ಬೆಳಿಬೇಕಾದ್ರೆ ನಮಗೆ ಟೋಟಲಿ ನಮಗೆ 5,80,000 ರೂಪಾಯಿ ಖರ್ಚು ಬಂದಿತ್ತು. 11.5 ಲಕ್ಷ ನಮಗೆ ಅಲ್ಲಿಗೆ ಒಂದು 6.5 ಲಕ್ಷ ಸಿಕ್ಕಿದೆ ಲಾಭ ಇಲ್ಲ, ಒಂದು 5 ಲಕ್ಷ 5.5 ಲಕ್ಷ ಲಾಭ ಸಿಕ್ತು. ಈ ರೀತಿ ಒಂದು 6.5 ಲಕ್ಷ ಲಾಭ ಬಂತು ಅನ್ಕೊಳ್ಳಿ. ಅದನ್ನ ರೈತ ಏನ್ ಮಾಡ್ಬೇಕು ಅಂದ್ರೆ, ಯಾವ ರೀತಿ ಮುಂದಿನ ಬೆಳೆಗೆ ಅದನ್ನ ಹೂಡ್ಬೇಕಾ, ಅಥವಾ ಏನಾದ್ರೂ ತಗೊಂಡು ಅಥವಾ ಕಾರು ಪಾರು ತಗೊಂಡು ಒಂದು ಇಟ್ಕೊಂಡ್ಬಿಟ್ರೆ ಆಗುತ್ತಾ, ಅಥವಾ ಯಾವ ರೀತಿ ನೀವು? ಯಾಕೆಂದ್ರೆ ನಂಜೇಗೌಡರು ಪಿನ್ ಟು ಪಿನ್ ಲೆಕ್ಕ ಹಾಕ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಪ್ರತಿ 1 ರೂಪಾಯಿಯನ್ನ ಗಿಡದ ಮೇಲೆ ಖರ್ಚು ಮಾಡಿದ್ರು ಕೂಡ ಅದನ್ನ ಬರ್ದಿಡ್ತಾರೆ. ಏನ್ ಹೇಳ್ತೀರಿ ಸರ್?
ಸರ್ ನಾವು ಒಂದು ಸಾರಿ ದುಡ್ಡು ಬಂತು ಅಂದರೆ ರೈತರಿಗೆ ಅದು ಮಾಡೋಣ ಇದು ಮಾಡೋಣ ಅಂತ ಇರ್ತದೆ. ಮುಂದೆ ಬೆಳೆಗೂ ಅದಕ್ಕೆ ಏನು ಖರ್ಚು ಬೀಳಬೇಕಾಗ್ತದೆ ಅಂತ ಅಂದ್ಬಿಟ್ಟು ಫಸ್ಟ್ ಬೆಳೆಗೆ ಬಿದ್ದಿದ್ದಷ್ಟು ಖರ್ಚು ಬೀಳಲ್ಲ. ಅದರಲ್ಲಿ ನಾವು ಅದನ್ನು ತೆಗೆದಿಟ್ಕೊಬೇಕು. ಇನ್ನೊಬ್ಬರ ಹತ್ರ ಹೋಗಿ ಸಾಲ ಮಾಡಿ ಸೋಲ ಮಾಡಿ ಹಾಕಿ ಬೆಳೆಯೋದು, ಬೆಳೆ ರೇಟ್ ಸಿಕ್ತಿದ್ದವಾಗ ಅದು ಇದಾಗೋದು, ಅವ್ರು ಬಂದು ಇದು ಮಾಡೋದು, ಅವೆಲ್ಲ ಸರಿ ಅಂತ ಕಾಣಿಸಲ್ಲ. ನಾವು ಅದರಲ್ಲಿಂದಷ್ಟು ತೆಗೆದಿಟ್ಕೊಂಡ್ಬಿಟ್ಟು ಖರ್ಚು ಮುಂದೆ ಬೆಳೆಗಾಗಷ್ಟು ಉಳಿಕೆ ಇನ್ನು ಮಿಕ್ಕಿದ್ದನ್ನು ಏನು ಬೇಕಾದ್ರೂ ನಾವು ಖರ್ಚು ಮಾಡ್ಕೊಬೋದು. ಸರ್ ಈಗ ದಾಳಿಂಬೆ ಗಿಡದ ಹತ್ರ ಹೋಗೋಣ. ಯಾಕೆ ಅಂತಂದ್ರೆ ಈ ಗಿಡದಲ್ಲಿ ಹೌದು ಸರ್. ಇವಾಗ ನನಗೆ ಇಲ್ಲಿ ಕಾಯಿ ಇದೆ ಹೌದು ಸರ್. ಅಲ್ವರಾ? ಹೌದು. ಇಲ್ಲಿ ಬರೀ ಇದೇನೋ ಒಂದು Flower. ಕಾಯಿ ಇಲ್ಲ, ಏನೋ Flower ಇದೆ. ಫ್ಲವರ್ ಇದೆ. ಬಟ್ ಇದು ಈಗ ಕಾಯಿ setting, ಆಗುತ್ತಾ ಈಗ ಹೇಗೆ? setting. ಈಗ ಕಾಯಿ ಆಗುತ್ತಾ ಇದು ಹೇಗೆ ಅಂತ ನೋಡಿ ಸರ್? ಸರ್, ಇದು ಕಾಯಿ ಆಗುತ್ತೆ. ಇದು ಹ್ಮ್ 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 ಇದು ಇದರಲ್ಲಿ ಗಂಡು ಹೂವು ಹೆಣ್ಣು ಹೂವು ಅಂತ ಇರ್ತದೆ, ಹ್ಮ್ ಗೊತ್ತಾಯ್ತಾ? ಹ್ಮ್ ಇದು ಗಂಡು ಹೂವು, ಹ್ಮ್ ಇದು ಕಾಯಿ ಆಗಲ್ಲ. ಇದು ಕಾಯಿ ಆಗ್ತದೆ, ಹ್ಮ್ ಇದು ಹೆಣ್ಣು ಹೂವು. ಆದ್ರೂ ಇವೆರಡೂ ನಾವು ಬಿಡಲ್ಲ. ಹ್ಮ್ ಇದನ್ನ ತೆಗೆದ್ಬಿಡ್ತೀವಿ. ಯಾಕೆ ತೆಗಿತೀರಿ? ಇದು ತೆಗಿಲಿಲ್ಲ ಅಂತಂದ್ರೆ ಇದು ಎಲ್ಲ ತೆಗಿತೀವಿ. ಹ್ಮ್ ಈ ಥರ್ಡ್ ಸೆಟ್ಟಿಂಗ್ ಅಲ್ಲಿ ಇರೋದು ಲೋಡ್ ಜಾಸ್ತಿ ಆದವಾಗ ಕಾಯಿ ದಪ್ಪ ಬರಲ್ಲ, ಸೈಜ್ ಬರಲ್ಲ. ಹಾ 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 ನಾವು ಇದಕ್ಕೆಲ್ಲನೂ ಪೋಷಕಾಂಶಗಳು ಸಿಗಬೇಕು ಅಂತಂದ್ರೆ ನಾವು ಇದನ್ನ ತೆಗೆದು ಬಿಡ್ತೀವಿ. ಇದೆಲ್ಲ ಬಿಡಿಸ್ಬಿಡ್ತೀವಿ. ಹ್ಮ್ ಇದನ್ನು ತೆಗೆದು ಬಿಟ್ರೆ ನಾವು ಈ ಗಿಡದಲ್ಲಿ ಇರ್ತಕ್ಕಂಥ ಎಷ್ಟು ಒಂದು 10 ಕಾಯಿ ಸಿಕ್ಕಿದ್ರೆ 10 ಕಾಯಿ ಅರ್ಧದ ಕೆಜಿ ಮೇಲೆ ಬರ್ತವೆ. ಹ್ಮ್ 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 ಇವೆಲ್ಲ ಇಟ್ಕೊಂಡ್ರೆ ಅದು ಬರೀ 300 ಗ್ರಾಮ್ 400 ಗ್ರಾಮ್ ಬರ್ತದೆ. ಓಹೋ, ಅಂದ್ರೆ ನೀವು ಕೊಡುವಂತಹ ಪೋಷಕಾಂಶಗಳನ್ನ ಇವು ಸುಮ್ಮನೆ ಬೆಳೀತಾ ಇರ್ತಕ್ಕಂಥ ಇವು ಕೂಡ ತಿಂತವೆ. ಹೌದು. ಸೊ ಅದಕ್ಕೆ ಅದನ್ನ ಕಿತ್ತಾಕ್ಬಿಡ್ತೀವಿ, ಇದೂ ನಮಗೆ ಬರಲ್ಲ, ಬೇಡ. ಅದು ಬರಲ್ಲ. ಹಂಗಾಗಿ ನಾವು ಅದನ್ನ ಬೆಳಿಲಿಕ್ಕೆ ಬಿಡಲ್ಲ, ಬಿಡಲ್ಲ. ಪೋಷಕಾಂಶ ತಗೊಳಕ್ಕೆ ಬಿಡಲ್ಲ. ತೆಗಿಬೇಕು. ಹತ್ತೆ ಕಾಯಿ ಬರ್ಲಿ, ಒಂದೊಂದು ಒಳ್ಳೆ ವೆಯ್ಟ್ ಒಂದು ಬರ್ಲಿ. ಗಿಡಕ್ಕೆ 80ರಿಂದ ಇವಾಗ ಸೆಕೆಂಡ್ ಕ್ರಾಪ್ 100ರಿಂದ 120 ಕಾಯಿವರೆಗೂ ಬಿಡ್ಬೋದು. ಹಾ ಹಾ 100ರಿಂದ 120 ಕಾಯಿ ಅಂತಂದ್ರೆ ಹ್ಮ್ ಕನಿಷ್ಠ ಒಂದು 400 ಗ್ರಾಮ್ ಅಂತಂದ್ರೆ ಒಂದು ಕಾಯಿ, ಹ್ಮ್ ಹೌದು. ಒಂದು ಫ್ರೂಟ್ 400 ಗ್ರಾಮ್ ಅಂತಂದ್ರೆ ಹ್ಮ್. ಅಲ್ಲಿಗ 120 ಕಾಯಿಗೆ ಎಷ್ಟು ಗ್ರಾಮ್ ಬರ್ತದೆ ಲೆಕ್ಕ ಹಾಕು. ಆಯ್ತು, 40 ಸಾಕು. ಕೆಜಿ 40 ಕೆಜಿ 40 ಕೆಜಿ ಬಂತು ಅಂದ್ರೆ ಅದ್ದೂರಿ ಬೆಳೆ. ಹಾ, ಒಂದ್ ಗಿಡಕ್ಕೆ 40 ಕೆಜಿ ಬಂತಂದ್ರೆ ಅದ್ದೂರಿ ಬೆಳೆ. 40 ಕೆಜಿ ಬಂತು ಅಂದ್ರೆ 700 ಗಿಡಕ್ಕೆ ಲೆಕ್ಕ ಹಾಕೊಡ್ರಿ. 4 28 ಹೌದು. 28 ಟನ್ ಬಂತು. 28 ಟನ್ ಸಾಕು. 28 ಟನ್ ಬಂತು. ಕೇವಲ 120 110 ರೂಪಾಯಿ ಹೋಗ್ಲಿ, ಹ್ಮ್ 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 28-30 ಲಕ್ಷ ಆಯ್ತಲ್ಲ ಸರ್. ಈಗ ಈ ಗಿಡದಲ್ಲಿ ಕೆಲವೊಂದು ಇವಾಗ ನಿಮ್ಮ ನೌಕರರು ಹೇಳ್ತಾ ಇದ್ರು, ನಾವು ಕೆಳಗಡೆ ಒಂದ್ ಸಣ್ಣ ಸಣ್ಣ ಗಿಡಗಳನ್ನ ಬಿಡಲ್ಲ ಸರ್, ಅವನ್ನೆಲ್ಲ ನಾವು ಸರ್ ಅದು ಕಿತ್ತಾಕ್ತೀವಿ ಅಂತ. ಬುಡದಲ್ಲಿ ಬರೋಂಥ ಚಿಗುರು ಅದನ್ನೆಲ್ಲ ತೆಗಿಬೇಕು. ಗಿಡದಲ್ಲಿ ಮೇಲೆ ಬರ್ತಕ್ಕಂಥ ಚಿಗುರುನು ತೆಗಿಬೇಕಾಗುತ್ತೆ. ಹ್ಮ್ ಆ ಚಿಗುರು ತೆಗಿಲಿಲ್ಲ ಅಂದ್ರೆ ಇರೋ ಅಂತ ಫಸಲು ಏನಿದೆ ಆ ಕಾಯಿಗಳಿಗೆ ಒಳ್ಳೆ ಪೋಷಕಾಂಶಗಳು ಸಿಗಲ್ಲ. ಇನ್ನು ನೀವು ಪ್ರತಿಯೊಂದನ್ನು ಇಲ್ಲಿ ಒಂದೊಂದು ಕಂಬ ನೆಟ್ಟಿದಿರಿ, ಹೌದು ಆ ಸರ್. ಕಂಬದ ಮೇಲೆ ತಂತಿ ಕಟ್ಟಿದಿರಿ. ಹೌದು ಸರ್. ಇದು ಯಾಕೆ ಅಂತ ಒಂಚೂರು ನಮ್ಮ ಸರ್, ಇದು ವೀಕ್ಷಕರಿಗೆ ಎಕ್ಸ್ಪ್ಲೈನ್ ಇಲ್ಲಿ ಮಾಡ್ಬೋದು. ಏನಾಗಿದೆ, ಈ ಗಿಡ ಕಾಯಿ ಜಾಸ್ತಿ ದಪ್ಪ ತೂಕ ಬಂದಂಗೆಲ್ಲನೂ ನೆಲಕ್ಕೆ ಬಾಗಿ ಬಿಡ್ತದೆ. ಅವಾಗ ಇದನ್ನ ಗಿಡ ಕಟ್ಟಾಗಂತ ಚಾನ್ಸಸ್ ಇರ್ತದೆ. ಈಗ ಇಲ್ಲಿ ಯಾವ್ದೋ ಒಂದು ಇಲ್ಲೊಂದು ಕಾಯಿ ಬಂದಿದೆ ನೋಡ್ರಿ, ಇದು ಕಾಯಿ ಬಂದಿದೆ, ಹಾ ಹಾ ಇದು ಕಾಯಿ ಇದೆ. ಹ್ಮ್ ಇದು ಕಾಯಿ ದಪ್ಪ ಆದಂಗೆಲ್ಲ ಇದರಲ್ಲಿ 3 ಕಾಯಿ ಬರ್ತದೆ. ಹ್ಮ್ ಇದು ಇನ್ನೂ ಬಾಗಿ ಬಿಟ್ಟು ನೆಲಕ್ಕೆ ಹೋಗ್ತದೆ. ಅದು ಹ್ಮ್ 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 ನೆಲಕ್ಕೆ ಹೋದ್ರೆ ಫಸ್ಲು ಸರಿಯಾಗಿ ಬರಲ್ಲ. ಫಸಲು ಸರಿ ಬರಲ್ಲ, ಜೊತೆಯಲ್ಲಿ ಈ ಗಿಡನೂ ಡ್ಯಾಮೇಜ್ ಬಂದ್ಬಿಡ್ತದೆ, ಅಲ್ಲಿ ಕಟ್ಟಾಗ್ಬಿಡ್ತದೆ ತೂಕಕ್ಕೆ. ಹ್ಮ್ ಅವಾಗ ಇದನ್ನ ಸ್ವಲ್ಪ ಸಪೋರ್ಟ್ ಕೊಟ್ಟು ಅದಕ್ಕೆ ಎತ್ಕಟ್ಟಿದ್ರೆ ಗಿಡಕ್ಕೂ ತೊಂದರೆ ಆಗಲ್ಲ, ಕಾಯಿನೂ ಏನು ಡ್ಯಾಮೇಜ್ ಆಗಲ್ಲ. ಡ್ಯಾಮೇಜ್ ಆಗಲ್ಲ. ಸೂಕ್ಷ್ಮವಾಗಿ ನಾವು ಸೂಕ್ಷ್ಮವಾಗಿ ಅದನ್ನ ನೋಡ್ಕೊಬೇಕು ಸರ್. ಟೋಟಲಿ ಈ ದಾಳಿಂಬೆ ಗಿಡವನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಕೆಮಿಕಲ್ ಕೇಳುತ್ತೆ ಅಥವಾ ಸಿಕ್ಕಾಪಟ್ಟೆ ಗೊಬ್ಬರವನ್ನು ಕೇಳುತ್ತೆ ಅಂತ. ಬಟ್ ಎಲ್ಲೋ ಒಂದು ಕಡೆ ನಾವು ಚಿಕ್ಕ ಗಿಡದಿಂದನೂ ಚೆನ್ನಾಗಿ ಆರೈಕೆ ಮಾಡಿದ್ರೆ ಏನಂತ ಮಾಡ್ಕೊಂಡ್ರು ಅಂತ ದೊಡ್ಡದೇ ಏನು ಇಲ್ಲ ಸರ್. ಅದು ಹ್ಮ್ ಅದು ಆ ಸೀಸನ್ ತಕ್ಕಂಗೆ ನಾವು ಹ್ಮ್ ಇದು ಪ್ರೂನಿಂಗ್ ಆದ್ಮೇಲೆ ಇತ್ರೆಲ್ ಕಟಿಂಗ್ ಎಲ್ಲ ಆದ್ಮೇಲೆ ಫಸ್ಟ್ ರೆಸ್ಟ್ ಕಟಿಂಗ್ ಮಾಡ್ತೀವಿ. ಹ್ಮ್ ಹಾರ್ವೆಸ್ಟಿಂಗ್ ಅಂದ್ರೆ ಆದ್ಮೇಲೆ ಈ ರೆಸ್ಟ್ ಕಟಿಂಗ್ ಅಂದ್ರೆ ಹಾರ್ವೆಸ್ಟಿಂಗ್ ಆದ್ಮೇಲೆ ಹ್ಮ್ ಈಗ ಗಿಡ ಎಲ್ಲ ಎಡ್ಡಾದಿಡ್ಡಿ ಇವೆಲ್ಲ ಬೆಳ್ಕೊಂಡಿರ್ತದೆ. ಹೌದು ಹೌದು ಹೌದು. ಹಾರ್ವೆಸ್ಟಿಂಗ್ ಮಾಡ್ತೀವಿ. ಇವಾಗ ಕಾಯಿಗಳನ್ನೆಲ್ಲ ಹಾರ್ವೆಸ್ಟಿಂಗ್ ಎಲ್ಲ ಕಿತ್ತು ಹಾಕಿದ್ದಾಯ್ತು. ಹ್ಮ್ ಒಂದು 15 ದಿವಸ ಬಿಡ್ತೀವಿ. 15 ದಿವಸ ಬಿಟ್ಟು ಅದನ್ನ ಈ ವೇಸ್ಟ್ ಇರೋಂಥ ರೆಕ್ಕೆ ಇದನ್ನೆಲ್ಲ ಕಟ್ ಮಾಡಿ ಹಾಕ್ತಾರೆ. ಅವರು ಇದನ್ನೆಲ್ಲ ಕಟ್ ಮಾಡಿಬಿಡ್ತಾರೆ. ಒಂದೇ ಆಕಾರ ಮಾಡ್ಕೊಂತಾರೆ. ನಾವ್ ಇವಾಗ ಕೆಲವೊಂದು ಈ ಪಾರ್ಕ್ ಗಳಲ್ಲಿ ನೋಡಿರ್ತೀವಲ್ಲ, ಡಿಸೈನ್ ಮಾಡಿ ಆ ತರ ಆಕಾರ ಮಾಡ್ಕೊಂತಾರೆ. ಇದರಲ್ಲಿ ಸೆಂಟ್ರಲ್ಲಿ ಈ ಮಧ್ಯದಲ್ಲಿ ಯದ್ವಾ ಬೆಳೆದಿರ್ತಾರೆ ಕೆಲವು ಟೊಂಗೆಗಳು, ಅದನ್ನೆಲ್ಲ ತಕ್ಕೊಬೇಕು.
ಸೂರ್ಯನ ಬೆಳಕು ನೇರವಾಗಿ ಗಿಡಕ್ಕೆ ಬೀಳಬೇಕು. ಹಾ ಹಾ ಹಾ, ಮೇಲಿನ ರೆಂಬೆ ಕಂಬಗಳು ನೆರಳು ಮಾಡ್ದಂಗೆ ತುಂಡಾಕ್ಬೇಕು ನಾವು. ಅವು ಮೈನ್ ಕೊಂಬೆನ ಬಿಡ್ತೀರಾ ನೀವು? ಮೇನ್ ಕೊಂಬೆ ಇದು ಬಿಟ್ಟಿರ್ತೀವಿ. ಆ ಮಧ್ಯದಲ್ಲಿ ಎಡ್ಡಾದಿಡ್ಡಿ ಬೆಳೆದಿರೋಂಥ ಅದನ್ನೆಲ್ಲ ರೆಕ್ಕೆಗಳನ್ನ ತಕ್ಕೊಬೇಕು. ಗಿಡಕ್ಕೆ ಏನ್ ತೊಂದ್ರೆ ಏನು ತೊಂದರೆ ಆಗಲ್ಲ. ಅದು ತೆಗೆದ್ರೆ ಗಾಳಿ ಚೆನ್ನಾಗಿ ಆಡ್ತದೆ. ಓಕೆ ಓಕೆ ಓಕೆ. ಅವಾಗ ಇರೋಂಥ ಗಿಡ ಹೆಲ್ದಿ ಆಗಿರ್ತದೆ. ಇಲ್ಲ ಅಂತಂದ್ರೆ ಅದೆಲ್ಲ ಪೊದೆ ತರ ಇತ್ತು ಅಂತಂದ್ರೆ ಫಸಲು ಸರಿಯಾಗಿ ಬರಲ್ಲ. ಓಕೆ ಓಕೆ ಓಕೆ, ಸರಿ ಸರಿ ಸರಿ. ಇಷ್ಟೆಲ್ಲದನ್ನು ಮೇಂಟೈನ್ ಮಾಡಿ. ಈಗ ನಂದೊಂದು ಕೊನೆ ಪ್ರಶ್ನೆ ಗೌಡ್ರೆ, ಸರಿ ಸರ್. ಪ್ರತಿಯೊಬ್ರು ದಾಳಿಂಬೆ ಬೆಳಿಬಹುದಾ? ನನ್ನ ಹತ್ರ ಭೂಮಿ ಇದೆ, ನಾನ್ ದಾಳಿಂಬೆ ಬೆಳಿಬಹುದಾ? ಸರ್, ಆ ದಾಳಿಂಬೆ ಬೆಳೆಯೋದಕ್ಕೆ ಫಸ್ಟ್ ಆ ಭೂಮಿ ಯೋಗ್ಯತೆ ಇದೆಯಾ, ಯೋಗ್ಯವಾಗಿದೆಯಾ, ಫಸ್ಟ್ ಆದ್ರೆ ನಾವು ಇದು ಮಾಡ್ಕೊಬೇಕು ಸರ್. ಎಲ್ಲ ಭೂಮಿಗಳಲ್ಲಿ ದಾಳಿಂಬೆ ಬೆಳೆಯೋಕ್ಕಾಗಲ್ಲ. ನಮ್ಮ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಅಥವಾ ಈ ಬಯಲುಸೀಮೆಯಲ್ಲಿ ದಾಳಿಂಬೆ ಈಗ ಕೃಷಿ ಜಾಸ್ತಿ ಮಾಡಿದ್ದಾರೆ, ಬಟ್ ಸಕ್ಸಸ್ ಆಗಿದ್ದಾರೆ. ಕೆಲವು ಇದರಲ್ಲಿ ದಾಳಿಂಬೆಗಳು ಅದು ಗಿಡ ನಿಲ್ಲಲ್ಲ. ಒಂದು ಉದಾಹರಣೆ ತೋರಿಸ್ತೀನಿ ಬನ್ನಿ ನಾನು. ನಡೀರಿ, ಹಂಗೆ ಮಾತಾಡ್ತಾನೆ ಹೋಗೋಣ. ಗಿಡ ಯಾಕೆ ಹೋಯ್ತು? ಅದು ಗಿಡ ಹೋಗಿದೆ. ಅದು ನಾನು ಸ್ವಲ್ಪ ಮುಂಚೆನೆ ಮುಂಜಾಗ್ರತೆ ತಗೊಂಡೆ. ರವಷ್ಟು ಯಾಮರ್ತೆ, ಉದಾಸೀನ ಮಾಡಿದೆ, ನೋಡೋಣ ಏನಾಗುತ್ತೆ ಅಂತ. ನಾನು ಇದೇ ಸಾಲಲ್ಲೇ ಇದೆ. ಯಾಕೆ ಈ ಗಿಡ ಹೋಗಿದ್ದು ಗೌಡ್ರೆ? ನೋಡಿ, ಇದು ತುಂಬಾ ಚೆನ್ನಾಗಿ ಇಲ್ಲಿ ಬಹಳ ಚೆನ್ನಾಗಿತ್ತು ಈ ಗಿಡ. ಈಗೊಂದು ನೋಡ್ರಿ, ಅದ್ರಲ್ಲಿನೂ ಇದೊಂದು ಚೆನ್ನಾಗಿದೆ. ಇಲ್ಲಿ ನೋಡ್ರಿ, ಪಕ್ಕದ್ದು ಅಷ್ಟ್ ಚೆನ್ನಾಗಿದೆ. ಅದು ತಗೊಂಡ್ಬಿಡ್ತದೆ ಇದು. ಅದಕ್ಕೆ ಇದನ್ನ ಏನ್ ಮಾಡ್ಬೇಕು? ಇದನ್ನ ತೆಗೆದು ಬಿಡ್ಬೇಕು. ಇದು ಇರ್ಲಿಲ್ಲ ಮುಂಚೆ. ನೋಡ್ರಿ, ಆ ಕಡೆ ಅದೊಂದು ಬ್ರಾಂಚ್ ಮಾತ್ರ, ಇಲ್ಲಿಗೆ ಬನ್ನಿ, ಆ ಬ್ರಾಂಚ್ ಮಾತ್ರ ಹೋಗಿತ್ತು ಲಾಸ್ಟ್ ಅಲ್ಲಿ. ಆ ಬ್ರಾಂಚ್ ತೆಗೆದು ಒಂದ್ಸಾರಿ ನಾವು ಪಾತಿ ಮಾಡಿಬಿಟ್ಟು ಅದಕ್ಕೆ ಕೆಲವು ಕೆಮಿಕಲ್ಗಳು ಅಪ್ಲೈ ಮಾಡಿದ್ದೆ. ಅಲ್ಲಿಗೆ ಸ್ಟಾಪ್ ಆಗಿತ್ತು. ಇನ್ನೊಂದು 15 ದಿವಸ ಆದ್ಮೇಲೆ ಸೆಕೆಂಡ್ ಅಪ್ಲೈ ಮಾಡ್ಬೇಕಾಗಿತ್ತು ನಾನು. ನನಗೇನೋ ಸ್ವಲ್ಪ ಒತ್ತಡಗಳು ಮತ್ತೆ ಕೆಲಸದ ಒಂದು ಒತ್ತಡದಿಂದ ನಾನು ನೋಡ್ಕೊಳಕ್ ಆಗಿಲ್ಲ. ಈಗ ಈ ಗಿಡ ಪೂರ್ತ ತಗೊಂತು. ನಾನು ಇವಾಗ ಈ ನಾಳೆ ಬೆಳಗ್ಗೆನೆ ಇದನ್ನೆಲ್ಲ ಕ್ಲೀನ್ ಮಾಡಿ ಇದ್ರ ಪಕ್ಕದಲ್ಲಿ ಆ ಕಡೆ ಇರೋ 2 ಗಿಡಕ್ಕೆ, ಇದ್ರ ಕಡೆ ಇರೋಂಥ ಈ ಕಡೆ ಇರೋ ಗಿಡಕ್ಕೆ, ಇದು 2 ಗಿಡಕ್ಕೂ ಆ ಕೆಮಿಕಲ್ ಅಪ್ಲೈ ಮಾಡ್ಬೇಕು. ನೋಡ್ರಿ, ಆ ಪಾತಿ ಮಾಡಿದ್ದೀನಿ. ಆ ಪಾತಿ ಮಾಡಿ ಅದಕ್ಕೆ ಕೆಲವು ಕೆಮಿಕಲ್ ಇದಾವೆ. ಅದು ಬಿಟ್ರೆ ಆ ಗಿಡದಿಂದ ಮೇಲ್ದಿಂದ ಬಿಡ್ತೀವಿ, ಆ ಗಿಡದಲ್ಲಿ ಬರ್ತದೆ ಅದು. ಅದೊಂದು ಬಿಲ್ಟು ಉಳೋ ಟೈಪ್ ಇರ್ತದೆ. ಅದು ತಿನ್ಕೊಂಡು ಈ ತರ ಇದಾಗ್ತದೆ. ಇದೆಲ್ಲ ತಿಂದಿದೆ. ಇದರಲ್ಲಿ ಒಂದು ಹೆಲ್ದಿ ಆಗಿದೆ. ಇದು ಉಳಿಸ್ಕೊಳ್ಳೇಬೇಕಿದು. ಇದನ್ನ ಉಳಿಸ್ಕೊಬೇಕು. ಇದು ಇಲ್ಲಿ ಸರಿಯಾಗಿ ನೋಡಿ, ಇಲ್ಲಿ ಏನೋ ಡ್ಯಾಮೇಜ್ ಆಗಿದೆ. ಇಲ್ಲಿ ಡ್ಯಾಮೇಜ್ ಆಗಿರೋದ್ರಿಂದ ಇಲ್ಲಿ ಹುಳ ನುಗ್ಗಿದೆ. ಇದು ಇದನ್ನೆಲ್ಲ ನುಗ್ಕೊಂಡು ಕಂಪ್ಲೀಟ್ ಇದಾಗಿದೆ. ನೋಡ್ರಿ, ಇಲ್ಲಿ ಈ ಡ್ಯಾಮೇಜ್ ಆಗಿದೆ. ಇಲ್ಲಿ ಇದೆಯಲ್ಲ, ಈ ಪೊರೆ ಬಂದಿದೆಯಲ್ಲ, ಈ ಪೊರೆ ಬಂದಿರತ್ತಾಗ ಅದು ಡ್ಯಾಮೇಜ್ ಆಗಿದೆ. ನಾನು ಈ ಒಂದು 15 ದಿವಸಕ್ಕೆ ಮುಂಚೆನೆ ಇದನ್ನ ತೆಗೆದುಬಿಟ್ಟು ಎಲ್ಲ ಇದು ಮಾಡಿದ್ದೆ. ಇದನ್ನ ನೆಕ್ಸ್ಟ್ ಇದನ್ನ ತೆಗೆದು ಬಿಡೋಣ ಅಂತ ಅನ್ಕೊಂಡೆ. ಈ ಕಡೆ ಇದ್ದಿದ್ದು ಚಂದಾಗಿತ್ತು, ಅದಕ್ಕೆ ಕವರ್ ಆಗಿ. ಒಟ್ನಲ್ಲಿ ಪ್ರತಿಯೊಂದನ್ನು ಕೂಡ ಸೂಕ್ಷ್ಮ ನೋಡ್ಕೋಬೇಕು. ದಾಳಿಂಬೆ ಕೃಷಿಯಲ್ಲಿ ಸಾಕಷ್ಟು ಲಾಭ ಇದೆ ಅನ್ನುವಂತಹ ಮಾತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ದಾಳಿಂಬೆ ಕೃಷಿಯನ್ನ ಪ್ರತಿಯೊಬ್ರು ಕೂಡ ಮಾಡೋಕ್ಕಾಗೋದಿಲ್ಲ. ಆದ್ರೆ ನಿಮ್ಮ ಮಣ್ಣು ನಿಮ್ಮ ದಾಳಿಂಬೆ ಕೃಷಿಗೆ ಸಪೋರ್ಟ್ ಕೊಡಬೇಕು. ಮತ್ತು ಅದನ್ನು ಮಗುವಿನ ರೀತಿಯಲ್ಲಿ ಆರೈಕೆಯನ್ನು ಮಾಡಿದಾಗ ಮಾತ್ರ ನೀವು ಒಂದು ಒಳ್ಳೆ ಫಸಲನ್ನು ನೋಡ್ಬೋದು. ನಾನು ಕೂಡ ನಾಟಿ ಮಾಡಿದ್ದೀನಿ, ಅದ್ರ ಪಾಡಿಗೆ ಅದು ಬರುತ್ತೆ ಬಿಡು, ಗೊಬ್ಬರ ತಾಂಬಂದು ಯಾವುದೋ ಒಂದು ಹಾಕಿದ್ದೀನಿ ಅಂತಂದರೆ ಖಂಡಿತವಾಗಲೂ ಕೃಷಿಯಲ್ಲಿ ಯಶಸ್ಸನ್ನು ಕಾಣೋದಕ್ಕಾಗೋದಿಲ್ಲ. ಪ್ರತಿದಿನ ಗಿಡದ ಜೊತೆ ಮಾತಾಡಿದಾಗ ಮಾತ್ರ ನೀವು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಯಶಸ್ಸು ಕಾಣ್ಬೋದು ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.